ಮೈಸೂರು ಪಾರಂಪರಿಕ ನಗರಿ, ಸಾಂಸ್ಕೃತಿಕ ನಗರಿ. ಇಲ್ಲಿ ರಸ್ತೆಗಳು ಮತ್ತು ಎಲ್ಲ ಬಿಲ್ಡಿಂಗ್ಗಳು ಸ್ವಚ್ಛವಾಗಿದ್ದಾವೆ ಅಂತ ಕಂಪ್ಲೀಟ್ ಒಂದು ಪ್ಲಾನಲ್ಲಿದ್ದಾವೆ ಅನ್ನೋ ಒಂದು ಕಲ್ಪನೆ ಜನರಲ್ಲಿದೆ. ನಿಜವೂ ಕೂಡ ಇದೆ. ಆದರೆ ಇಲ್ಲಿನ ಮಾರ್ಕೆಟು, ಮುಖ್ಯವಾಗಿ ತರಕಾರಿ ಮಾರ್ಕೆಟು, ಪ್ರಮುಖವಾಗಿ ಮೈಸೂರಿನಿಂದ ಸೇರಿದಂತೆ 4 ಜಿಲ್ಲೆಗಳಿಗೆ ಈ ತರಕಾರಿಗಳು ಬರ್ತವೆ. ಈ ತರಕಾರಿಗಳು ಬರೋಂಥ ತರಕಾರಿಗಳು ಕೇರಳ, ತಮಿಳುನಾಡು ಸೇರಿದಂತೆ ಹಲವಾರು ರಾಜ್ಯಗಳಿಗೆ ಹೋಗ್ತವೆ. ಆದರೆ ಇಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಮುಖ್ಯವಾಗಿ ಇಲ್ಲಿ ಒಂದು ಸ್ವಚ್ಛತೆ ಇಲ್ಲ, ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಮಳೆ ಬಂದರೆ ಇಲ್ಲಿ ವ್ಯಾಪಾರಸ್ಥರ ಗೋಳನ್ನ ಕೇಳೋರೇ ಇಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವತಃ ಮಾರಾಟ ಮಾಡುವಂಥ ತರಕಾರಿ ಮಾರೋವಂಥವ್ರು ಮತ್ತು ಕೊಂಡೋರನ್ನ ಮಾತಾಡ್ಸೋಣ ನಾವು. ಸೌಲಭ್ಯ ಅಂದರೆ ನೋಡಿ, ಒಂದು ಗಾಡಿ ಹೋದರೆ ಒಂದು ಕಡೆ ಹೋಗೋಂಗಿಲ್ಲ, ಜನ ಓಡಾಡೋಕ್ಕೆ ಜಾಗ ಇಲ್ಲ, ಆಯಿತಾ. ಯಾವುದಾದ್ರು ಲೋಡ್ ಗಾಡಿ ಬಂದರೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಬರೀ ಒಂದು ಸ್ವಲ್ಪ ಸಿಬ್ಬಲು ಮಳೆ ಅಂತ ಸಾಕು, ಲೋಡು ಎತ್ಕೊಂಡು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ನಡಿಬೇಕು. ಮೊನ್ನೆ ಇನ್ನೂ ಜಾರು ಬಿದ್ದಿದ್ದಾರೆ, ಆಯಿತಾ. ಅವೆಲ್ಲ ನೋಡಿ ಕೆಸರೇನು ಜಾರುತ್ತೆ ಅಣ್ಣ. ಒಂದು ತವ ಕಾಲಿಟ್ರೆ ಒಂದು ಈ ಥರ ಸ್ಕೇಟಿಂಗ್ ಹೋದಂಗೆ ಹೋಗ್ಬೇಕು. ಇಲ್ಲಿ ಆ ಥರ ಆಗಿದೆ ಇಲ್ಲಿ ಪರಿಸ್ಥಿತಿ, ಆಯಿತಾ. ಒಂದು ನೀಟಿಲ್ಲ. ಮೊದಲು ಹೇಳಬೇಕು ಅಂದರೆ ನೊಣಗಳೆಲ್ಲ ಸಿಕ್ಕಾಬಿಟ್ಟೆ, ಆಯ್ತಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸರ್ಕಾರದವರು ಇದ್ರ ಗಮನ ಹರಿಸಿ ಇದಕ್ಕೆ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ನಮ್ಮ CM ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಒಂದು 30 ಕಿಲೋಮೀಟ್ರ್ ದೂರದಿಂದಲೂ ಬರುತ್ತೆ, 30-40 ಕಿಲೋಮೀಟ್ರ್ ದೂರದಿಂದ ಹೋಗುತ್ತೆ. ಕೇರಳ ಹೋಗುತ್ತೆ, ತಮಿಳುನಾಡು ಹೋಗುತ್ತೆ, ಆಂಧ್ರ ಹೋಗುತ್ತೆ, ಎಲ್ಲ ಹೋಗುತ್ತೆ. ಮಾರ್ಕೆಟಲ್ಲಿ ಏನು ಸೌಲಭ್ಯ ಇದೆ ಅಂದರೆ ಒಂದು ಸ್ವಲ್ಪ ಇವೆಲ್ಲ ಆಗಬೇಕು, ನೀಟ್ನೆಸ್ಗಳು ಆಗಬೇಕು ಅಲ್ವಾ. ರೈತರಿಗೆ ಬರೋರಿಗೆ ಒಂದು ಸ್ವಲ್ಪ ಈ ರೈಟಲ್ಲೇ ಅಡ್ಡಾಡಿಸಿ ಆಗ್ತಾಯಿದೆ ರೈಟ್ಗಳು, ಅದ್ರ ಮೇಲೆ ಇದಾಗಬೇಕು ಅಷ್ಟೇ. ಸ್ವಚ್ಛತೆ ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಹೆಂಗಿದೆ ಸ್ವಚ್ಛತೆ ಅಂತ ನಾವೇನು ಹೇಳೋದು ಅಲ್ವಾ. ನೀವು ನೋಡ್ತಾ ಇದ್ದೀರ ಸ್ವಚ್ಛತೆಗಳು, ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು ಸ್ವಚ್ಛತೆ. ಮಳೆ ಬಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನಂದ್ರೆ ಏನಿಲ್ಲ ರೈತರಿಗೆ. ನೋಡಿ, ಬಿಸಿಲಲ್ಲಿ ನಿಂತಿದ್ದೀವಿ, ಮಳೆ ಆದರೂ ಮಾರಲೇಬೇಕು, ಬಿಸಿಲಾದರೂ ಮಾರಲೇಬೇಕು. ಹಿಂಗಿದೆ ರೈತನ ಪರಿಸ್ಥಿತಿ. ರೈಟ್ ಇದ್ರೂ ಮಾರಲೇಬೇಕು, ರೈಟ್ ಇಲ್ದಾರು ಮಾರಲೇಬೇಕು. ರೈತರಿಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಇಲ್ಲಿ. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗ್ಬೋದು, ಮಳೆ ಬಂದರೆ ನಿಂತ್ಕೊಳ್ಳೋ ವ್ಯವಸ್ಥೆ ಆಗ್ಬೋದು. ಈ ರೋಡ್ ನೋಡಿ, ಎಲ್ಲ ಮಣ್ಣು, ಮಳೆ ಬಿದ್ದರೆ ಎಲ್ಲ ಜಾರು ಬೀಳ್ತಾರೆ. ಒಂದು ಕಾಂಕ್ರೀಟ್ ವ್ಯವಸ್ಥೆ ಇಲ್ಲ. ಫಸ್ಟ್ ಆಫ್ ಆಲ್ ಆಗಿ ರೈತರಿಗೆ ಅಂತ ಸೀಮಿತವಾದ ಜಾಗ ಇಲ್ಲ ಇಲ್ಲಿ. ಮಾರುಕಟ್ಟೆ ಅಂತಿಲ್ಲ. ಅಂದರೆ ಮುಕ್ತ ಮಾರುಕಟ್ಟೆ ಬೇಕು ನಮಗೆ, ಕಮಿಷನ್ ಮಾರುಕಟ್ಟೆ ಬೇಡ, ಮುಕ್ತ ಮಾರುಕಟ್ಟೆ ಬೇಕು. ಇಲ್ಲೆಲ್ಲ ಇದು ಮುಕ್ತ ಮಾರುಕಟ್ಟೆನೇ. ಇದು ಯಾವಾಗ ಹೇಳಿಸ್ತಾರೆ ಅಂತ ಗೊತ್ತಿಲ್ಲ. ಹಂಗಾಗಿ ಸರ್ಕಾರದಿಂದ ಈಗ ಅದಾನಿ ಅಂಬಾನಿಗೆ 1000 ಎಕರೆ 2000 ಎಕರೆ ಕೊಟ್ಟಿ ಅಂತಂತ ಮೋದಿಯವರು ಅಥವಾ ಕರ್ನಾಟಕ ಸರ್ಕಾರ ಎಲ್ಲ ಕೊಡ್ತಾಯಿದೆ. ಮಾತೆತ್ತಿದ್ರೆ ನಾವು ರೈತರ ಪರ ಅಂತಾರೆ, ಇವರು ರೈತರ ಪರ ಇಲ್ಲ, ರೈತರ ವಿರೋಧಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ, ಆಯಿತಾ. ಇಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥೆ ಬೇಕು, ಒಂದು, ಮತ್ತು ಸರಿಯಾದ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲ ಸರ್ಕಾರದವ್ರು ಏನು ಮಾಡ್ತಾರೆ, ಅಲ್ಲಿ ರೋಡ್ನ ನೋಡ್ಕೋತಾರೆ. ಇಲ್ಲಿ ಒಳಗಡೆ ಬಂದು ಶಿಸ್ತಾಗಿ ನಿಲ್ಲಿಸೋ ಅಂಥ ವ್ಯವಸ್ಥೆ ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ ಈಗ ರೈತರು ಒಂದು ಹೊಡೆದಾಡಿದ್ರೆ ಒಂದು ಹೆಚ್ಚು ಕಮ್ಮಿ ಆಯಿತು, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ ಮಳೆ ಬಂದರೆ ಏನೂ ಇಲ್ಲ ಸರ್. ಕಾರ್ಪೊರೇಷನೇ ಚೆನ್ನಾಗಿರ್ತದೆ, ತೊಟ್ಟಿ ಹಂಗಿರ್ತದೆ. ಯಾಕಂದರೆ ಈ ಬಾಟಾ ಕಂಪ್ನಿ ಚಪ್ಪಲಿಗಳೆಲ್ಲ ಶೋರೂಮಲ್ಲಿ ಇರ್ತವೆ, ನಾವು ಮರ ಅಂತ ತರಕಾರಿಗಳು ಬೀದಿಲಿ ಇರ್ತವೆ. ಇದು ಮಾಮೂಲಿ ಜನಸಾಮಾನ್ಯ ನೋಡ್ತಾ ಇರೋ ಅಂಥದ್ದು ಇದು ಎಲ್ಲ. ಏನಂದ್ರೆ ಏನೂ ಇಲ್ಲ ಇಲ್ಲಿ. ನಾವು ನೋಡೋಕ್ಕಿಲ್ಲ ಐತೆ, ಇನ್ನು ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ನೀವು ನಿಂತ್ಕೊಳ್ಳಲ್ಲ. ಅದು ನೋಡ್ಬಿಟ್ರೆ ತರಕಾರಿನೇ ತಿಂದಿದಂಗೆ ಆಗೋಯ್ತಾರೆ ಜನಗಳು. ಮಳೆ ಬಂದರೆ ಎಲ್ಲ ಜಾರಾಟ, ಕಾಲಿಡಕ್ಕೆ ಆಗಲ್ಲ. ಎಲ್ಲ ನಾಟಿಗದ್ದೆ ಆಯ್ತು ನೋಡಿ, ಹಂಗೆ ಎಲ್ಲ ಹಿಂಗೆ ತಪ್ಪರು ಸಾಡ್ಕೆ ಬಿಡಬೇಕಾಯ್ತು. ಇಲ್ಲಿ ಜಾಗ ಭಾಳ ಕಷ್ಟ ಇದೆ ರೈತರಿಗೆ. ಇಲ್ಲಿ ಏನು ನಮಗೆಲ್ಲ ರೋಡ್ ಮಾಡಿ ಮಡ್ಡಿ ಹಾಕಿ ಗಾರೆ ಮಾಡಿಬಿಟ್ರ ಸ್ವಲ್ಪ ರೈತರು ಹೆಂಗೆ ಬಚಾವ್ ಆಯ್ತಾರ. ಅಲ್ದರ ತಿರ್ಗಿ ಮಳೆ ಬಿದ್ದರೆ ಇಲ್ಲಿ ಕಾಲಿಡಕ್ಕೆ ಆಗಲ್ಲ, ನಾವೇ ರಜಾ ಕಟ್ಲಿರ್ಬೇಕಾಯ್ತ. ಹಂಗಾಗಿದೆ ಈಗ ರೈತರಿಗೆ ಭಾಳ ಕಷ್ಟ. ಹಣ್ಣು ವ್ಯಾಪಾರ ಇಲ್ಲ ಈಗ. ಅಪ್ಪ ಯಾರು ಇಲ್ಲಿ ಸೌಲಭ್ಯ ಕೊಡೋ ಅಂತವ್ರು ಇಲ್ಲ, ಎಲ್ಲ ತಿನ್ಕೊಳ್ಳೋರೇ ಹೊರ್ತು ಕೊಡೋರು ಒಬ್ಬರು ಇಲ್ಲ. ಮಳೆ ಆದ್ರೆ ಏನು ಕೇಳಬೇಡಿ, ಮಳೆ ಆದ್ರೆ ಅದು ಇಲ್ಲ, ಇದು ಇಲ್ಲ. ಈ ಪರಿಸ್ಥಿತಿ ಈಗ ತಾಲು ತೀವ್ರ ಆಯಿತು ಅನ್ನೋ ನಡ್ತಿತ್ತು, ವಾಲು ತೀವ್ರ ಆಯಿತು, ಇನ್ನೇನು ಇಲ್ಲ. ಈಗ ಇಲ್ಲಿ ತಗೊಬಂದಿವಿ, 300 ರೂಪಾಯಿ ತಗೋತೀವಿ ಅಂತಾರ, 250 ಕೊಡಲ್ಲ, ಕೊಡ್ತೀವಿ ಅಂತ ಅದು ಮೋಸ ಮಾಡಿಬಿಡ್ತಾರೆ. ಬರೀ ಮೋಸ ಮಾಡುತ್ತೆ ಹೊರ್ತು ರೈತರಿಗೆ ಉಪಕಾರ ಇಲ್ಲ, ಏನಿಲ್ಲ ಪ್ಲೇಸ್. ಹೌದು, ಯಾವ ಸೌಲಭ್ಯನೂ ಇಲ್ಲ. ಈಗ ಒಡ ಚಿತ್ತ ಇಟ್ಟು ಹೋಟ್ಲಿಗೆ ಹೋಗ್ಬೇಕು, ಕಾಸಿಲ್ಲ, ತರಕಾರಿ ಮಾರಿಲ್ಲ. ಹಿಂಗೆ ನಮ್ಮ ಪರಿಸ್ಥಿತಿ ಆಗಿರೋದು. ಏನು ಮಾರ್ಕೆಟ್ ಕ್ಲೀನ್ ಆಗ್ತದೆ? ಎಲ್ಲಿಗೋದ್ರೂ ಯಜ್ಞ ನೆಲ ಕೆರೆದ್ರೆ ನೆಲ ಕೆರ್ಕೊಂಡೆ ನುಗ್ಬೇಕು. ಅದು
ಹಂಗ ಇಲ್ಲ ಇರೋದು ಪರಿಸ್ಥಿತಿ. ಮಳೆ ಬಂದರೆ ಅದೂ ಇಲ್ಲ ಅಪ್ಪಾಜಿ. ರೈತರುಗಳದ್ದು ತುಂಬ ಕಷ್ಟ ಆಗ್ಬಿಟ್ಟಿದೆ, ಓಡಾಡೋಕ್ಕೆ ತುಂಬ ತೊಂದರೆ. ರೈತರುಗಳಿಗೆ ಸೌಲಭ್ಯ ಮಾಡಿಕೊಡಿ ದಯವಿಟ್ಟು. ಮಳೆ ಬಂದರೆ ಕೊಚ್ಚೆ ಆಗ್ಬಿಟ್ಟಿರ್ತದೆ, ಏನು ಮಾಡೋಕ್ಕಾಯ್ತದೆ? ರೈತರುಗಳಿಗೆ ಒಂದು ಸ್ವಲ್ಪ ಸೌಲಭ್ಯ ಮಾಡ್ತಾರೆ. ಎಲ್ಲ ಬಿದ್ದೋಯ್ತಾ ಇರ್ತದೆ ಕ್ರೇಟ್ಗಳೆಲ್ಲ. ಮಳೆ ಬಂದರೆ ತುಂಬ ಕಷ್ಟ ಇದೆ ಸರ್, ಮಾಡಿಕೊಡಿ ದಯವಿಟ್ಟು. ಎಲ್ಲ ಹಳ್ಳಿ ಪಳ್ಳಿಗಳಿಂದ ಬಂದೇ ಬರುತ್ತೆ. ಏನು ಅದೇ ಮಳೆ ಬಂದರೆ ರೋಡ್ ಇಲ್ಲ, ಏನಿಲ್ಲ. 3-4 ಸತಿ ಬಿದ್ದೋಗ್ಬಿಟ್ಟಿದೆ ಗಾಡಿಗಳು, 2-3 ಜನಕ್ಕೆ ಅಪಾಯ ಆಗಿದೆ. ಒಂದು ಸ್ವಲ್ಪ ದಯವಿಟ್ಟು ಮಾಡಿಕೊಡಿ ಅಷ್ಟೇ. ಇದಿಷ್ಟು ಮೈಸೂರಿನ MG ರೋಡ್ನ ಪ್ರಮುಖ ತರಕಾರಿ ಮಾರುಕಟ್ಟೆ. ಇಲ್ಲಿ ಕೊಳ್ಳೋರು ಮತ್ತು ತೆಗೆದುಕೊಳ್ಳೋರಿಗೂ ಇಬ್ಬರಿಗೂ ಕೂಡ ಕಷ್ಟ ಆಗಿದೆ. ಮುಖ್ಯವಾಗಿ ರೈತರು ಬರ್ತಾರೆ ತರಕಾರಿ ತಗೊಂಡು. ಇಲ್ಲಿ ತರಕಾರಿ ಕೊಳ್ಳಲಿಕ್ಕೆ ಕೇರಳ, ತಮಿಳುನಾಡು, ಆಂಧ್ರ ಸೇರಿದಂತೆ ಹಲವಾರು ಕಡೆಯಿಂದನೂ ಕೂಡ ವ್ಯಾಪಾರಸ್ಥರು ಬರ್ತಾರೆ. ಆದರೆ ಇಲ್ಲಿನ ಒಂದು ಮೂಲಭೂತ ವ್ಯವಸ್ಥೆಗಳೇ ಇಲ್ಲ. ಈ ವ್ಯವಸ್ಥೆಯನ್ನು ಮುಖ್ಯವಾಗಿ ಮಾಡಬೇಕು ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ, ರೈತರ ಮತ್ತು ಕೊಂಡುಕೊಳ್ಳೋರ ಒಂದು ಅಭಿಪ್ರಾಯ ಆಗಿದೆ. ಸಿಟಿ ಭಾರತ್, ಮೈಸೂರು.